ಪ್ರಾಡಕ್ಟ್ ಅಂದರೆ ಇದನ್ನು ಎಲ್ಲ ಕಸ್ಟಮರ್ಗಳು ಹೇಳಿ ಪಡೀತಾರೆ. ಆಮೇಲೆ ಇದು ಯಾವಾಗಲೂ ಹೆಚ್ಚಾಗಿ ಬೈಕಿಗೆ, ಫರ್ನಿಚರ್ಗಳಿಗೆ, ಮನೆಗಳಿಗೆ, ಆಮೇಲೆ ಇದು ಯಾವುದಾದ್ರೂ ಡಿಸೈನ್ ಮಾಡಬೇಕಂದ್ರೆ ಇದನ್ನು ಬಳಸ್ತಾರೆ ಬ್ಲ್ಯಾಕ್ ಸ್ಪ್ರೇ ಪೇಂಟನ್ನು. ಇದು ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪೇಂಟು. ಅಂದರೆ ಇದು ಆಗಿಂದಾಗೆ ಆರ್ತದೆ, ಭಾಳ ಹೊತ್ತಿಗೆ ಏನು ಟೈಮ್ ತಗೊಳಂಗಿಲ್ಲ. ಆಮೇಲೆ ಏನಪ್ಪ ಅಂತಂದ್ರೆ ಇದು ಈಗ ಡ್ರೈ ಆಗುತ್ತೆ. ನಾವು ಇದನ್ನ ಹೆಂಗೆ ಹೊಡಿಬೇಕಪ್ಪ ಅಂತಂದ್ರೆ ಒಂದು ಯಾವುದೇ ಸರ್ಫೇಸಲ್ಲಿ ಪ್ಲೇನ್ ಇರಬೇಕು, ನೀಟಾಗಿರಬೇಕು ಸರ್ಫೇಸು. ಈಗ ಅದಾದಮೇಲೆ ಇದನ್ನು ನಾವು ಇದು 1.5 ಫೀಟ್ ಗ್ಯಾಪಿಂದ ಅಂತರ ಇರಬೇಕು. ನಾವು ಯಾವುದೇ ಸರ್ಫೇಸ್ ಮೇಲೆ ಹೊಡಿಬೇಕಾದ್ರೆ ಇದು 1.5 ಫೀಟ್ ಗ್ಯಾಪ್ ಇರಬೇಕು. 1.5 ಫೀಟು ಗ್ಯಾಪ್ ಬಿಟ್ಟು ಇದು ನಾವು ಲೆಫ್ಟಿಂದ ರೈಟ್ ಕಡೆ ಹೊಡಿತಾ ಹೋಗ್ಬೇಕು. ಈ ರೀತಿ ಹೊಡಿತಾ ಹೋಗ್ಬೇಕು. ಆಮೇಲೆ ಒಂದೊಂದು ಲೇಯರ್ ಹೊಡೆಯುವಾಗಲೂ ಕೂಡ ಇದು ಅಟ್ಯಾಚ್ಮೆಂಟ್ ಆಗಿರಬೇಕು. ಅಂದರೆ ಅಂದರೆ 1 ಬೈ 1 ಲೇಯರ್ಗೆ ಅಟ್ಯಾಚ್ ಆಗಿರಬೇಕು. ಅಂದಾಗ ಮಾತ್ರ ಇದು ಕರೆಕ್ಟ್ ಫಿನಿಶಿಂಗ್ ಬರುತ್ತೆ. ದಯವಿಟ್ಟು ಇದು ಒಂದು ತಿಳ್ಕೊಳ್ಳಿ, ಇದು ಯಾವಾಗಲೂ ಹೊಡಿಬೇಕಾದ್ರೆ ಅಳವಡಿಸಿ ಹೊಡಿಬೇಕು. ಈ ರೀತಿ ಅಳವಡಿಸಿ ಹೊಡೋದ್ರಿಂದ ಪೇಂಟ್ ಸರಿಯಾಗಿ ಓಡೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಇದರಲ್ಲಿ ಕೆಳಗಡೆಯಲ್ಲಿ ಇದರಲ್ಲಿ ಕೆಳಗಡೆ ಉದುರೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾವು ಯಾವಾಗಲೂ ಇದು ಅಳವಡಿಸಿ ಹೊಡಿಬೇಕು. ಅಳವಡಿಸಿ ಹೊಡೆದ್ರಿಂದ ಪೇಂಟ್ ಸರಿಯಾಗಿ ಕೊಡುತ್ತೆ. ಬ್ಲ್ಯಾಕ್ ಸ್ಪ್ರೇ ಪೇಂಟ್ ಇದರ ಬೆಲೆ ಬಂದು ಸುಮಾರು 200 ರೂಪಾಯಿ. ಆದರೆ ಉತ್ತಮವಾಗಿರ್ತಕ್ಕಂಥ ಪೇಂಟ್ ಅಂತ ಹೇಳ್ಬೋದು. ಬೆಲೆ ಬಂದು 200 ರೂಪಾಯಿ. ಕಡಿಮೆ ದರದಲ್ಲಿ ನಾವು ಈ ಪೇಂಟನ್ನು ಕೊಡ್ತೀವಿ. ದಯವಿಟ್ಟು ಇಂಥ ಹೆಚ್ಚಿನ ಪ್ರಾಡಕ್ಟ್ಗಳ ಮಾಹಿತಿಯಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಜನಕ್ಕೆ ಹೇಳಿ ನಮ್ಮ ಅಂಗಡಿ ಒಳ್ಳೆಯ ಪ್ರಾಡಕ್ಟನ್ನು ಇದು ಮಾಡ್ತಾ ಇದೆ. ದಯವಿಟ್ಟು ಈ ಬ್ಲ್ಯಾಕ್ ಪೇಂಟನ್ನು ಬಳಸಿ. ಧನ್ಯವಾದಗಳು.